Welcome to Get Solutions. This is your Lokesh. So in this session we are going to discuss the last concept, that is theory concept under this module, that is under fourth module, that is life cycle costing. So in previous sessions we have already discussed regarding the product life cycle and different phases of product life cycle. So life cycle cost andre enu, and also experience curve and learning curve differences na ನಾವು discussion ಮಾಡಿದ್ವಿ. So ಈಗ let me discuss now, that is project life cycle. ಏನು ಈ project life cycle ಅಂತ ಹೇಳಿದ್ರೆ, see, the project life cycle speaks about the total cost of owning a physical asset or making a product during its economic life. For example, ಯಾವುದೋ ಒಂದು ಬಿಗ್ ಕಂಪನಿ ಬಂದ್ಬಿಟ್ಟು ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ಒಂದು ಕಾಂಟ್ರಾಕ್ಟ್ ನ ಕೊಟ್ಟಿರುತ್ತೆ, ಆರ್ ಇಟ್ ಈಸ್ ಕಾಲ್ಡ್ ಆಸ್ ಅ ಪ್ರಾಜೆಕ್ಟ್ ಫಾರ್ ದಟ್ ಪರ್ಟಿಕ್ಯುಲರ್ ಕಂಪನಿ ಟು ಪ್ರೊಡ್ಯೂಸ್ ಸಮ್ ಕ್ವಾಂಟಿಟಿ ಆಫ್ ಪ್ರಾಡಕ್ಟ್. ಸೊ ಆಫ್ಟರ್ ಪ್ರೊಡ್ಯೂಸಿಂಗ್ ಸಮ್ ಕ್ವಾಂಟಿಟಿ ಆಫ್ ಪ್ರಾಡಕ್ಟ್, then it is necessary to supply the produced quantity of product to the ordered company. ಸೊ ಅದನ್ನ ನಾವು ಒಂದು ಪ್ರಾಜೆಕ್ಟ್ ಅಂತ ಕರಿತೀವಿ. ಸಿ, ದಿಸ್ ಪ್ರಾಜೆಕ್ಟ್ ಲೈಫ್ ಸೈಕಲ್ ಈಸ್ ಅ ಟೆಕ್ನಿಕ್ ವಿಚ್ ಟೇಕ್ಸ್ ಇನ್ ಟು ಅಕೌಂಟ್ ದ ಟೋಟಲ್ ಕಾಸ್ಟ್ ಆಫ್ ಓಯಿಂಗ್ ಎ ಫಿಸಿಕಲ್ ಅಸೆಟ್. ಸೊ ಈಗ ಒಂದು ಅಥವಾ ಒಂದು ಸಮ್ ಕ್ವಾಂಟಿಟಿ ಆಫ್ ಪ್ರಾಡಕ್ಟ್ಸ್ ನ ಪ್ರೊಡಕ್ಷನ್ ಮಾಡೋದಕ್ಕೆ ಏನು ನಾವು ಫಿಸಿಕಲ್ ಅಸೆಟ್ಸ್ ನ, ವಿಚ್ ಮೀನ್ಸ್ ದ ಮೆಷಿನರಿನ ಏನು ಯೂಸ್ ಮಾಡ್ತೀವೋ ಅದರದ್ದು ಟೋಟಲ್ ಕಾಸ್ಟ್ ನ ಇಲ್ಲಿ ಕನ್ಸಿಡರೇಷನ್ ಮಾಡುತ್ತೆ. ಸೊ ದೇರ್ ಫೋರ್ ದಿಸ್ ಪ್ರಾಜೆಕ್ಟ್ ಲೈಫ್ ಸೈಕಲ್ ಈಸ್ ಎ ಟೆಕ್ನಿಕ್ ವಿಚ್ ಟೇಕ್ಸ್ ಇನ್ ಟು ಅಕೌಂಟ್ ಆರ್ ಇಟ್ ಕನ್ಸಿಡರ್ಸ್ ದಿ ಟೋಟಲ್ ಕಾಸ್ಟ್ ಆಫ್ ಓಯಿಂಗ್ ಎ ಫಿಸಿಕಲ್ ಅಸೆಟ್ ಆರ್ ಎ ಮೇಕಿಂಗ್ ಎ ಪ್ರಾಡಕ್ಟ್ ಡ್ಯೂರಿಂಗ್ ಇಟ್ಸ್ ಎಕನಾಮಿಕ್ ಲೈಫ್. ಸೊ ಕಂಪ್ಲೀಟ್ ಎಕನಾಮಿಕ್ ಲೈಫ್ ಅಲ್ಲಿ ಆ ಟೋಟಲ್ ಕಾಸ್ಟ್ ಏನಿರುತ್ತೆ, ಒಂದು ಫಿಸಿಕಲ್ ಅಸೆಟ್ಗಾದ್ರೂ ಆಗಲಿ ಒಂದು ಫಿಸಿಕಲ್ ಪ್ರಾಡಕ್ಟ್ಗಾದ್ರೂ ಆಗಲಿ, ಸೊ ಅದನ್ನ ಪ್ರಾಜೆಕ್ಟ್ ಕಾಸ್ಟ್ ಅಥವಾ ಪ್ರಾಜೆಕ್ಟ್ ಲೈಫ್ ಸೈಕಲ್ ಕಾಸ್ಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ದಿಸ್ ಪ್ರಾಜೆಕ್ಟ್ ಲೈಫ್ ಸೈಕಲ್ ಹೆಲ್ಪ್ಸ್ ಟು ಐಡೆಂಟಿಫೈ ದಿ ಕಾಸ್ಟ್ ಆಫ್ ಎ ಫಿಸಿಕಲ್ ಅಸೆಟ್. ಸೊ ಟೋಟಲ್ ಕಾಸ್ಟ್ ಎಷ್ಟಿದೆ ಆ ಫಿಸಿಕಲ್ ಅಸೆಟ್ ಅಂತ ಐಡೆಂಟಿಫೈ ಮಾಡೋದಕ್ಕೆ ಈ ಪ್ರಾಜೆಕ್ಟ್ ಲೈಫ್ ಸೈಕಲ್ ಅಥವಾ ಪ್ರಾಜೆಕ್ಟ್ ಲೈಫ್ ಸೈಕಲ್ ಕಾಸ್ಟ್ ಹೆಲ್ಪ್ ಆಗುತ್ತೆ. Here you have the definition of the project life cycle. See the definition here. This project life cycle, you already know that it considers the total ownership of, that is the total cost of owning a physical asset, which means it also considers the cost from the beginning to end. So therefore here the term project life cycle costing has been defined as follows. ಸೊ ತನ್ನದೇ ರೀತಿಯಲ್ಲಿ ಈ ಪ್ರಾಜೆಕ್ಟ್ ಲೈಫ್ ಸೈಕಲ್ ನ ಯಾವ ತರ ಡಿಫೈನ್ ಮಾಡುತ್ತೆ ಅಂತ ಹೇಳಿದ್ರೆ, ಸಿ, ಇಟ್ ಇನ್ಕ್ಲೂಡ್ಸ್ ದ ಕಾಸ್ಟ್ ಅಸೋಸಿಯೇಟೆಡ್ ವಿತ್ ದ ಅಕ್ವೈರಿಂಗ್. ಸೊ ಅಕ್ವೈರಿಂಗ್ ಇನ್ ದ ಸೆನ್ಸ್ ದಟ್ ಈಸ್ ಫ್ರಮ್ ದ ಪರ್ಚೇಸಿಂಗ್. ಸೊ ಪರ್ಚೇಸ್ ಹತ್ರ ಇಂದ ಹಿಡಿದು ಅಟ್ ಲಾಸ್ಟ್ ವರೆಗೂ ಈ ಕಾಸ್ಟ್ ನ ಕನ್ಸಿಡರೇಷನ್ ಮಾಡುತ್ತೆ ಅಂಡರ್ ಪ್ರಾಜೆಕ್ಟ್ ಲೈಫ್ ಸೈಕಲ್ ಅಲ್ಲಿ. ಸಿ, ಇಟ್ ಇನ್ಕ್ಲೂಡ್ಸ್ the cost of associated with acquiring, using and caring of an asset and disposing of a physical asset. ಅಂದ್ರೆ ಈ ಪ್ರಾಜೆಕ್ಟ್ ಲೈಫ್ ಸೈಕಲ್ ಅಲ್ಲಿ ಫ್ರಮ್ ದಿ ಅಕ್ವೈರಿಂಗ್ ಅಂಟಿಲ್ ದ ಡಿಸ್ಪೋಸಿಂಗ್ ಆಫ್ ದ ಸೇಮ್ ಆಫ್ ದ ಫಿಸಿಕಲ್ ಅಸೆಟ್, ಇಟ್ ಕನ್ಸಿಡರ್ಸ್ ದಿ ಓವರ್ ಆಲ್ ಕಾಸ್ಟ್. And also it includes the studies and research design and the development and production and maintenance and replacement and disposed, as well as the support and training also one of the part of this project life cycle, because in order to train to manufacture the particular product in or with the quantitative standards, it also spends some cost. So the operating cost is also
the part of the project life cycle. Here the operating cost is generated by the acquisition and use and maintenance and replacement of the permanent physical asset. So ಈ ಪಾರ್ಟ್ಸ್ ಇಂದ ನಮಗೆ ಯಾವ್ದಕ್ಕೆ ಅಥವಾ ಯಾವ ಒಂದು ಕಂಟೆಕ್ಸ್ಟ್ ಗೆ ಕಾಸ್ಟ್ ಇನ್ಕರ್ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಓವರ್ it considers the cost incurred and cost of owing a physical asset. ಒಂದು ಫಿಸಿಕಲ್ ಅಸೆಟ್ ನ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಎಂತ ಕಾಸ್ಟ್ ಇನ್ಕರ್ ಆಗುತ್ತೆ, ಕಂಪ್ಲೀಟ್ ಆಗಿ ಅದು ಅಕ್ವೈರ್ ಇಂದ ಡಿಸ್ಪೋಸಿಂಗ್ ವರೆಗೂ ಕನ್ಸಿಡರ್ ಮಾಡೋ ಕಾಸ್ಟ್ ನ ನಾವು ಪ್ರಾಜೆಕ್ಟ್ ಲೈಫ್ ಸೈಕಲ್ ಕಾಸ್ಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. And see, in the project life cycle we have to consider the cost. So here, to get a more clarity about the different cost involved in the project life cycle, the complete cost will be segregated and categorized into 3 parts. See, the categories of project life cycle and the categories of project life cycle cost is as follows. Let's see, the initial cost is the first part and operating cost is the second part and disposal or disposing cost is the third category. Let's see one by one. Initial cost. ಏನು ಈ ಇನಿಷಿಯಲ್ ಕಾಸ್ಟ್ ಅಂತ ಹೇಳಿದ್ರೆ, ಸೊ the cost incurred at the initial stage, at the beginning stage. So ಏನು ಇನಿಷಿಯಲ್ ಸ್ಟೇಜ್ ಅಲ್ಲಿ ಇನ್ಕರ್ ಆಗುತ್ತೋ ಒಂದು ಪ್ರಾಡಕ್ಟ್ ನ ಪರ್ಚೇಸ್, ಸೊ ಇಟ್ ಈಸ್ ನಥಿಂಗ್ ಬಟ್ ಅಕ್ವಿಸಿಷನ್ ಆರ್ ಅಕ್ವೈರಿಂಗ್ ಕಾಸ್ಟ್ ಓನ್ಲಿ. ಸೊ ಇನಿಷಿಯಲ್ ಆಗಿ ಅದೇ ಕಾಸ್ಟ್ ಇನ್ಕರ್ ಆಗುತ್ತೆ. ಓಕೆ, ಸಿ ದ ಮೀನಿಂಗ್ ಆಫ್ ದಿಸ್ ಇನಿಷಿಯಲ್ ಕಾಸ್ಟ್, ದ ಕಾಸ್ಟ್ ವಿಚ್ ಇನ್ಕರ್ಡ್ ಇನಿಷಿಯಲಿ ಫಾರ್ ಎ ಪರ್ಟಿಕ್ಯುಲರ್ ಪ್ರಾಜೆಕ್ಟ್. ಒಂದು ಪ್ರಾಜೆಕ್ಟ್ ಗೆ ಇನಿಷಿಯಲ್ ಆಗಿ ಏನ್ ಕಾಸ್ಟ್ ಇನ್ಕರ್ ಆಗುತ್ತೋ ಅದನ್ನ ನಾವು ಇನಿಷಿಯಲ್ ಕಾಸ್ಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. That is, if asset is purchased by a supplier, then the following initial costs are. For example, ಇಲ್ಲೇ ಕೊಟ್ಟಿದ್ದಾನೆ ಡೈರೆಕ್ಟ್ ಆಗಿ. ಇನ್ ಕೇಸ್ ಇನಿಷಿಯಲ್ ಕಾಸ್ಟ್ ಗೆ ಎಕ್ಸಾಂಪಲ್ ಆಗಿ ತಗೊಳ್ಬೇಕಂತ ಹೇಳಿದ್ರೆ, ಇನ್ ಕೇಸ್ ಇಫ್ ಅಸೆಟ್ ಅಥವಾ ಯಾವುದೋ ಒಂದು ಅಸೆಟ್ ನ ಅಥವಾ ಮೆಷಿನರಿನ ನಾವು ಪರ್ಚೇಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಬೇರೊಂದು ಸಪ್ಲೈಯರ್ ಹತ್ರ ಇಂದ, ದೆನ್ ದ ಫಾಲೋಯಿಂಗ್ ಇನಿಷಿಯಲ್ ಕಾಸ್ಟ್. ಸೊ ಆ ಪರ್ಚೇಸ್ ಮಾಡಿದಾಗ ಏನೇನೆಲ್ಲ ಇನಿಷಿಯಲ್ ಕಾಸ್ಟ್ ಇನ್ಕರ್ ಆಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಅಕ್ವಿಸಿಷನ್ ಕಾಸ್ಟ್, ಆ ಮೆಷಿನರಿನ ಪರ್ಚೇಸ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಅದೆಲ್ಲ ಸಮ್ ಲಮ್ಸಮ್ ಅಮೌಂಟ್ ನ ಕೊಡ್ಬೇಕಾಗುತ್ತೆ, ಅದನ್ನ ಅಕ್ವಿಸಿಷನ್ ಕಾಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಆ ಮೆಷಿನ್ ನ ಪರ್ಚೇಸ್ ಮಾಡಿದಾದ್ಮೇಲೆ ಆ ಮೆಷಿನ್ ನ ನಾವು ಪ್ರಾಪರ್ ಆಗಿ ಪ್ಲಾಂಟ್ ಅಲ್ಲಿ ಅಥವಾ ಪ್ಲಾಂಟ್ ಲೇಔಟ್ ಅಲ್ಲಿ ಇನ್ಸ್ಟಾಲ್ ಮಾಡ್ಬೇಕಂತ ಹೇಳಿದ್ರೆ ವಿ ಹ್ಯಾವ್ ಟು ಸ್ಪೆಂಡ್ ಸಮ್ ಅಮೌಂಟ್ ಅಂಡ್ ವಿ ಹ್ಯಾವ್ ಟು ಗಿವ್ ಸಮ್ ಅಮೌಂಟ್ ಫಾರ್ ದ ಸರ್ವಿಸ್ ಇನ್ಸ್ಟಾಲರ್. ಸೊ ಇನ್ಸ್ಟಾಲೇಷನ್ ಕಾಸ್ಟ್ ಇನ್ಕರ್ ಆಗುತ್ತೆ. ಅದೇ ರೀತಿ ಸೊ ಬ್ರೋಕರ್ಸ್ ಕಡೆಯಿಂದ ಏನಾದ್ರು ಪರ್ಚೇಸ್ ಮಾಡಿದ್ರೆ ಕಮಿಷನ್ ಚಾರ್ಜಸ್ ನ ಪೇ ಮಾಡಬೇಕಾಗುತ್ತೆ. ಮತ್ತೆ ಆಬ್ಟೈನಿಂಗ್ ಸ್ಪೇಸ್, ಸೊ ಸ್ಪೇಸ್ ಅಲೋಕೇಟ್ ಮಾಡ್ಕೊಳ್ಳೋದಕ್ಕೆ ಸಮ್ ಕಾಸ್ಟ್ ಇನ್ಕರ್ ಆಗುತ್ತೆ. ಸೊ ಇದನ್ನ ನಾವು ಇನಿಷಿಯಲ್ ಕಾಸ್ಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅದೇ ರೀತಿ ಸಿ ಹಿಯರ್ ದ ರಿಕ್ರೂಟ್ಮೆಂಟ್ ಅಂಡ್ ಟ್ರೈನಿಂಗ್ ಆಫ್ ಆಪರೇಷನ್ ಸ್ಟಾಫ್ ಅಂಡ್ ಮೇಂಟೆನೆನ್ಸ್ ಇಂಜಿನಿಯರ್ಸ್. ಈಗ ಮೆಷಿನರಿನ ಪರ್ಚೇಸ್ ಮಾಡಿದಾಗ ಸೊ ಸಮ್ ಕಾಸ್ಟ್ ಯಾವುದು, ಅಕ್ವಿಸಿಷನ್, ಇನ್ಸ್ಟಾಲೇಷನ್ ಅಂಡ್ ಕಮಿಷನ್ ಅಂಡ್ ಆಬ್ಟೈನಿಂಗ್ ಸ್ಪೇಸ್ ಕಾಸ್ಟ್. ಸೊ ದೀಸ್ ಆರ್ ಆಲ್ ದಿ ಜನರಲ್ ಕಾಸ್ಟ್ ಇನ್ಕರ್ಡ್ ಫಾರ್ ದಿ ಪ್ರೊಕ್ಯೂರ್ಮೆಂಟ್ ಆಫ್ ಅನ್ ಅಸೆಟ್. ಸೊ ಆಫ್ಟರ್ ಪ್ರೊಕ್ಯೂರ್ಮೆಂಟ್ ಆಫ್ ಅನ್ ಅಸೆಟ್ ಇನ್ ಟು ದ ಆರ್ಗನೈಸೇಷನ್, then in order to operate the machine perfectly, we need to recruit the persons, we need to recruit the workers, and also after recruiting the person, in order to operate the machine, we have to train them. ಸೊ ಅದು ಇನಿಷಿಯಲ್ ಕಾಸ್ಟ್ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತಿದ್ದಾರೆ. ಸೊ ರಿಕ್ರೂಟ್ಮೆಂಟ್ ಕಾಸ್ಟ್ ಅಂಡ್ ಟ್ರೈನಿಂಗ್ ಆಫ್ ಆಪರೇಷನ್ ಸ್ಟಾಫ್ ಅಂಡ್ ಮೇಂಟೆನೆನ್ಸ್ ಇಂಜಿನಿಯರ್ಸ್. ಸೊ ಇಂಜಿನಿಯರ್ಸ್ ಟ್ರೈನಿಂಗ್ ಮಾಡ್ತಾರೆ, ಮತ್ತೆ ಟ್ರೈನಿಂಗ್ ಕಾಸ್ಟ್ ಎಲ್ಲ ಇನ್ಕರ್ ಆಗುತ್ತೆ. ಸೊ ಇದನ್ನ ನಾವು ಇನಿಷಿಯಲ್ ಕಾಸ್ಟ್ ಅಂತಾನೆ ಕರಿತೀವಿ, ಬಿಕಾಸ್ ಇಟ್ ಈಸ್ ಎ ಇನಿಷಿಯಲ್ ಸ್ಟೇಜ್. ವಿತೌಟ್ ಟ್ರೈನಿಂಗ್ ವಿ ಕಾಂಟ್ ಆಪರೇಟ್ ದಿ ಮೆಷಿನರೀಸ್, ರೈಟ್. ಸೊ ಅದೇ ರೀತಿ ಇನ್ನ ಯಾವ ತರ ಇನಿಷಿಯಲ್ ಕಾಸ್ಟ್ ಇನ್ಕರ್ ಆಗುತ್ತೆ ಅಂತ ಹೇಳಿದ್ರೆ, ಸಿ ದ ಪರ್ಚೇಸ್ ಆಫ್ ಆನ್ಸಿಲರಿ ಮೈಂಟೆನೆನ್ಸ್ ಎಕ್ವಿಪ್ಮೆಂಟ್ಸ್. ಸೊ ಈಗ ಮೆಷಿನರಿನ ಪರ್ಚೇಸ್ ಮಾಡಿದಾಗ ಮೆಷಿನರಿನ ಪ್ರಾಪರ್ ಆಗಿ ಮೇಂಟೆನೆನ್ಸ್ ಮಾಡ್ಬೇಕಂತ ಹೇಳಿದ್ರೆ ಸಮ್ ಅಡಿಷನಲ್ ಟೂಲ್ಸ್ ಅಂಡ್ ಎಕ್ವಿಪ್ಮೆಂಟ್ಸ್ ನ ಪರ್ಚೇಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದು ಸಹ ಇನಿಷಿಯಲ್ ಕಾಸ್ಟ್ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಅಂಡ್ ನೆಕ್ಸ್ಟ್ ಯು ಹ್ಯಾವ್ ದ ಅನದರ್ ಕ್ಯಾಟಗರಿ, ದಟ್ ಈಸ್ ಆಪರೇಟಿಂಗ್ ಕಾಸ್ಟ್. ಸೊ ಏನು ಈ ಆಪರೇಟಿಂಗ್ ಕಾಸ್ಟ್ ಅಂತ ಹೇಳಿದ್ರೆ, ದ ನೇಮ್ ಓನ್ಲಿ ಇಂಡಿಕೇಟ್ಸ್ ದ ಕಾಸ್ಟ್ ಇನ್ಕರ್ಡ್ ಫಾರ್ ದಿ ಆಪರೇಟಿಂಗ್ ಆರ್ ಆಪರೇಷನ್ ಆಫ್ ದಿ ಮಿಷನರಿ.
for the various operations of the organization. See, here the operating cost for an item of an capital equipment, which means a machinery or physical asset, includes not just an operator cost and also the maintenance cost. ಆ ಮೆಷಿನರಿನ ಮೇಂಟೈನ್ ಮಾಡೋದಕ್ಕೆ ಏನ್ ಕಾಸ್ಟ್ ಇನ್ಕರ್ ಆಗುತ್ತೋ ಅದನ್ನ ನಾವು ಆಪರೇಟಿಂಗ್ ಕಾಸ್ಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಟು ಸಪೋರ್ಟ್ ದಿ ಸರ್ವಿಸಸ್ ಸಚ್ ಆಸ್ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಅಂಡ್ ಕ್ವಾಲಿಟಿ ಕಂಟ್ರೋಲ್ ಅಂಡ್ ಕಂಟಿನ್ಯೂ ಟ್ರೈನಿಂಗ್ ಅಂಡ್ ರಿಕ್ರೂಟ್ಮೆಂಟ್ ಫಾರ್ ದ ನ್ಯೂ ಸ್ಟಾಫ್ ಅಂಡ್ ಸೋ ಆನ್. ಸೊ ಇಲ್ಲಿ ಆಪರೇಟಿಂಗ್ ಕಾಸ್ಟ್ ಅಂತ ಹೇಳಿದ್ರೆ ಆಪರೇಟಿಂಗ್ ಮಾತ್ರ ಇನ್ಕರ್ ಆಗೋ ಕಾಸ್ಟ್ ಅಂತ ಅಲ್ಲ. Here, the operating cost for an item of an capital equipment or for a physical asset include not just an operating cost but also a machinery na maintain ಮಾಡೋದಕ್ಕೆ ಏನ್ ಕಾಸ್ಟ್ ಇನ್ಕರ್ ಆಗುತ್ತೆ. So maintenance cost in the sense these maintenance operations definitely support the following services. So ಈ ಸರ್ವಿಸಸ್ ನ ಸಪೋರ್ಟ್ ಮಾಡೋದಕ್ಕೆ ಏನ್ ಇನ್ಕರ್ ಆಗುತ್ತೋ ಕಾಸ್ಟ್ ಅದನ್ನ ನಾವು ಆಪರೇಟಿಂಗ್ ಕಾಸ್ಟ್ ಅಂತ ನಾವು ಕರಿತೀವಿ. ಸೊ ಯಾವ ಸರ್ವಿಸಸ್ ಅಂತ ಹೇಳಿದ್ರೆ ಸೊ ಮೇಂಟೆನೆನ್ಸ್ ಕಾಸ್ಟ್ ಅಥವಾ ಮೇಂಟೆನೆನ್ಸ್ ಆಪರೇಷನ್ಸ್ ಇಂದ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಗೆ ಹೆಲ್ಪ್ ಆಗಬಹುದು ಅಥವಾ ಪ್ರಾಡಕ್ಟ್ ಕ್ವಾಲಿಟಿ ಕಂಟ್ರೋಲ್ ಅಲ್ಲಿ ಹೆಲ್ಪ್ ಆಗಬಹುದು ಅಂಡ್ ಕಂಟಿನ್ಯೂ ಟ್ರೈನಿಂಗ್ ಅಂಡ್ ರಿಕ್ರೂಟ್ಮೆಂಟ್ ಫಾರ್ ದ ನ್ಯೂ ಸ್ಟಾಫ್. ಸೊ ನ್ಯೂ ಸ್ಟಾಫ್ ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋ ಒಂದು ಸ್ಥಿತಿ ಬರಬಹುದು. ಸೊ ಇದಕ್ಕೆಲ್ಲ ಏನ್ ಕಾಸ್ಟ್ ಇನ್ಕರ್ ಆಗುತ್ತೋ ಅದನ್ನು ಸಹ ನಾವು ಆಪರೇಟಿಂಗ್ ಕಾಸ್ಟ್ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಕರಿತೀವಿ. ಸೊ ಅಂಡ್ ದ ನೆಕ್ಸ್ಟ್ ಕಾಸ್ಟ್ ಯು ಹ್ಯಾವ್ ದಟ್ ಈಸ್ ಡಿಸ್ಪೋಸಲ್ ಕಾಸ್ಟ್. So this is the third category. So ಏನು ಈ disposal cost ಅಂತ ಹೇಳಿದ್ರೆ so it is a very important concept. See here the disposing cost. Here the disposing cost is a significant for a fixed asset. ಸೊ ಇದು ಒಂದು ಫಿಕ್ಸ್ಡ್ ಅಸೆಟ್ ಬಗ್ಗೆ ಅಥವಾ ಒಂದು ಲಾಂಗ್ ಟರ್ಮ್ ಅಸೆಟ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡುತ್ತೆ ಅಂದ್ರೆ ಫೋಕಸ್ ಮಾಡುತ್ತೆ. ಬಿಕಾಸ್ ವೈ ಇನ್ ದ ಸೆನ್ಸ್ ಇಟ್ ದಿಸ್ ಡಿಸ್ಪೋಸಿಂಗ್ ಕಾಸ್ಟ್ ಇಸ್ ವೆರಿ ಸಿಗ್ನಿಫಿಕೆಂಟ್ ಫಾರ್ ದ ಫಿಸಿಕಲ್ ಅಸೆಟ್ ಆರ್ ಫಾರ್ ದ ಲಾಂಗ್ ಟರ್ಮ್ ಅಸೆಟ್ ಇನ್ ದ ಬಿಸ್ನೆಸ್ ಆರ್ಗನೈಸೇಷನ್. Why means the asset must be demolished and removed and the site made good for the another use. So ಇಲ್ಲಿ one thing observe ಮಾಡಿ. ಸೊ ಯಾಕೆ ಈ ಡಿಸ್ಪೋಸಿಂಗ್ ಕಾಸ್ಟ್ ಅಥವಾ ಡಿಸ್ಪೋಸಲ್ ಕಾಸ್ಟ್ ಬಂದ್ಬಿಟ್ಟು ಒಂದು ಫಿಕ್ಸ್ಡ್ ಅಸೆಟ್ ಗೆ ತುಂಬಾ ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ ಸೊ ಆರ್ಗನೈಸೇಷನ್ ಅಲ್ಲಿ ಮೆಷಿನರಿ ಅಥವಾ ಅಸೆಟ್ ನ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಪ್ರೊಡಕ್ಷನ್ಸ್ different type of production and quantity of production ಆಗ್ತಿರುತ್ತೆ. When the life of the physical asset ends, when the life of the physical asset very nearness to close down, then ಆ ಮೆಷಿನರಿನ ರೀಪ್ಲೇಸ್ ಮಾಡಬೇಕಾಗುತ್ತೆ ಅಥವಾ ಆ ಮೆಷಿನರಿನ ರೀಪ್ಲೇಸ್ ಮಾಡ್ಬೇಕಂತ ಹೇಳಿದ್ರೆ ಅದನ್ನ ಡಿಸ್ಪೋಸ್ ಅಥವಾ ಡೆಮಾಲಿಶ್ ಆದ್ರೂ ಮಾಡಬೇಕು ಅಥವಾ ರೀಸೇಲ್ ಆದ್ರೂ ಮಾಡಬಹುದು ಅಥವಾ ರೀಸೇಲ್ ಆದ್ರೂ ಮಾಡಿ ಅಥವಾ ಡೆಮಾಲಿಶ್ ಆದ್ರೂ ಮಾಡಿ ಆ ಪ್ಲೇಸ್ ಗೆ ಇನ್ನೊಂದು ಮೆಷಿನರಿನ ತಗೊಂಡ್ಬರಬೇಕು. ಸೊ ಹಿಯರ್ ದ ಕಾನ್ಸೆಪ್ಟ್ ಆಫ್ ಡಿಸ್ಪೋಸಿಂಗ್ ಟೆಲ್ಸ್ ದಟ್ it is a very important factor for the physical asset and for the fixed asset. Why means because the asset and the machinery must be demolished and removed and the site made for the good for the another use. ಸೊ ಏನ್ ಫಿಸಿಕಲ್ ಅಸೆಟ್ ಆಕ್ಚುಲ್ ಆಗಿ ಪ್ರೊಡಕ್ಷನ್ ಮಾಡ್ತಿರೋದು ಅದು ಲೈಫ್ ಮುಗಿದಾದ ನಂತರ ಅದನ್ನ ರೀಪ್ಲೇಸ್ ಆದ್ರೂ ಮಾಡಬೇಕು ಅಥವಾ ಸೇಲ್ ಆದ್ರೂ ಮಾಡಿ ಹೊಸ ಮೆಷಿನರಿನ ಪರ್ಚೇಸ್ ಮಾಡಿ ಬೇರೊಂದು ಹೊಸ ಯೂಸ್ಗೆ ಸೊ ಅನದರ್ ಯೂಸ್ಗೆ ಯುಟಿಲೈಸ್ ಮಾಡ್ಕೊಳ್ಳೋ ರೀತಿನಲ್ಲಿ ಬರುತ್ತೆ. ಹಿಯರ್ ದ ಡಿಸ್ಪೋಸಿಂಗ್ ಕಾಸ್ಟ್ ದೀಸ್ ಕಾಸ್ಟ್ ಮೇ ಬಿ ಅಪ್ಸೆಟ್ ಬೈ ದಿ ಡಿಸ್ಪೋಸಲ್ ವ್ಯಾಲ್ಯೂ ಆಫ್ ಅನ್ ಅಸೆಟ್. ಈಗ ನನ್ನ ಆರ್ಗನೈಸೇಷನ್ ಅಲ್ಲಿ ಯಾವುದೋ ಒಂದು ಮೆಷಿನರಿನ ಯೂಸ್ ಮಾಡ್ಕೊಂಡು ನಾನು ಪ್ರಾಡಕ್ಟ್ಸ್ ನ ಪ್ರೊಡಕ್ಷನ್ ಮಾಡ್ತಾ ಇರ್ತೀನಿ. ದ ಲೈಫ್ ಆಫ್ ದಟ್ ಪರ್ಟಿಕ್ಯುಲರ್ ಅಸೆಟ್ ಇಸ್ 3 years ಅಂತ ಅನ್ಕೊಳ್ಳಿ. ಸೊ ವೆನ್ ದ 3 years ವೆರಿ ನಿಯರೆಸ್ಟ್ ಅಂಡ್ ವೆರಿ ನಿಯರ್ನೆಸ್ ಟು ದಟ್ ಪರ್ಟಿಕ್ಯುಲರ್ ಅಸೆಟ್ I have to replace that machinery because the life of that physical asset will be going to end in the least year or the least days. So ಯಾವಾಗ ನಾನು ರೀಪ್ಲೇಸ್ ಮಾಡ್ದಿರಾ ಅಥವಾ ಹೊಸ ಮೆಷಿನ್ ನ ಪರ್ಚೇಸ್ ಮಾಡ್ದಿರಾ ಅದರಲ್ಲೇ ಪ್ರೊಡಕ್ಷನ್ ಮಾಡ್ತಿರ್ತೀನೋ then I can't produce the products with the quantitative and qualitative manner. Why means the life of asset will be going to end for the 3 years. So ಆ 3 years ಏನು ಲೈಫ್ ಎಂಡ್ ಆಗುತ್ತೋ ಆಗ ನಾನು ಆ ಮೆಷಿನ್ ನ ರೀಪ್ಲೇಸ್ ಮಾಡಲೇಬೇಕು ಆರ್ ಅದನ್ನ ರೀಸೇಲ್ ಮಾಡಿ ಬೇರೆದನ್ನ ಪರ್ಚೇಸ್ ಮಾಡ್ಕೋಬೇಕು. ಈಗ ರೀಸೇಲ್ ಮಾಡಿದಾಗ ನಮ್ಗೆ ಏನ್ ಅಮೌಂಟ್ ಸಿಗುತ್ತೋ ಅಥವಾ ರೀಪ್ಲೇಸ್ ಮಾಡೋದಕ್ಕೆ
ಆ ಸಿಚುವೇಶನ್ ಏನು ನಮಗೆ ಕಾಸ್ಟ್ ಕೊಡುತ್ತೋ ಅದನ್ನ ನಾವು ಡಿಸ್ಪೋಸಲ್ ಕಾಸ್ಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಹಿಯರ್ ದ ಸೇಮ್ ಥಿಂಗ್, these cost may be upset by the disposal value of an asset. So asset na resell ಮಾಡಿದ್ರಾಗ ನಮಗೆ ಏನ್ ಕಾಸ್ಟ್ ಸಿಗುತ್ತೋ ಅದನ್ನ ಡಿಸ್ಪೋಸಲ್ ಕಾಸ್ಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಹಿಯರ್ ದ ಡಿಸ್ಪೋಸಲ್ ವ್ಯಾಲ್ಯೂ ಅಂದ್ರೆ ಏನ್ ತಿಳ್ಕೊಳ್ಳಿ, ದ ಡಿಸ್ಪೋಸಲ್ ವ್ಯಾಲ್ಯೂ ಆಫ್ ಅನ್ ಅಸೆಟ್ ಆರ್ ಬಿಲಾಂಗಿಂಗ್. ಸೊ belonging in the sense the related asset at which this asset should be sold or disposed of without incurring the loss to the company. ಕಂಪನಿಗೆ ಯಾವುದೇ ಒಂದು ರೀತಿಯಲ್ಲಿ ಲಾಸ್ ಆಗದೆ ಇರೋ ರೀತಿಯಲ್ಲಿ ಆ ಅಸೆಟ್ ಎಷ್ಟಿಗೆ ಸೇಲ್ ಮಾಡ್ತೀವೋ ಅದನ್ನ ನಾವು ಡಿಸ್ಪೋಸಲ್ ವ್ಯಾಲ್ಯೂ ಅಂತ ಕರಿತೀವಿ. ಡೆಫಿನೆಟ್ಲಿ ದ ಡಿಪ್ರಿಸಿಯೇಷನ್ ವಿಲ್ ಬಿ ಗೋಯಿಂಗ್ ಟು ಡಿಡಕ್ಟೆಡ್ ಬಿಕಾಸ್ ಆ ಅಸೆಟ್ ನ ನಾವು 3 years ಯೂಸ್ ಮಾಡಿರ್ತೀವಿ. 30,000 ಗೆ ಪರ್ಚೇಸ್ ಮಾಡಿದೀವಿ ಅಂತ ಹೇಳಿದ್ರೆ 30,000 ನ 3 years 30,000 ಗೆ 3 years ಆದ್ಮೇಲೆ ಸೇಲ್ ಮಾಡೋದಕ್ಕೆ ಆಗೋದಿಲ್ಲ. ಬಿಕಾಸ್ ಆ ಅಸೆಟ್ ನ 3 years ನ ಯೂಸ್ ಮಾಡಿದೀವಿ. So therefore this disposal value also considers the depreciation value. By deducting the depreciation value we get some amount that is called as disposal value. Estiಗೆ ಸೇಲ್ ಮಾಡಿರ್ತೀವಿ after depreciation because of we are using the asset from the past 1 year up to 3 year. So ಅದನ್ನ ನಾವು disposal value ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. So similarly, the example says that, see, a machine has been installed in a factory and after a use of full working on its life period need to be replaced with a new model. So machinery ಯಾವುದೋ ಒಂದು ಆರ್ಗನೈಸೇಷನ್ ಅಲ್ಲಿ ಯೂಸ್ ಮಾಡ್ತಿದಾರಂತೆ. So after its life period it needs to replace with the new one. So new model ಜೊತೆಗೆ replace ಮಾಡಬೇಕಂತ ಒಂದು ಡಿಸಿಷನ್ ಇದೆ. The minimum value at which this machine should be sold without loss is called as book value or disposal value ಅಂತ ಹೇಳಿದ್ರು ನಾವು ಕರಿತೀವಿ. ಸೊ ಈ ಡಿಸ್ಪೋಸಲ್ ವ್ಯಾಲ್ಯೂನ ನಾವು ಬುಕ್ ವ್ಯಾಲ್ಯೂ ಅಂತಾನೂ ಕರಿಬಹುದು. And the next concept you have, that is optimization process. That is optimization of project life cycle. So the optimization, so for example ನೋಡಿ, optimization of available resources anta heltivi, which means we have to utilize the resources very effectively and we have to utilize the scarce resources very effectively in the production process. So here the optimization anta ಹೇಳಿದ್ರೆ, if this optimization concept relate to the cost ಗೆ ಏನಾದ್ರೂ ಈ optimization ಅಪ್ಲೈ ಆದ್ರೆ ಕಾಸ್ಟ್ ನ ಕಡಿಮೆ ಮಾಡ್ಕೊಳ್ಳಿ ಆದಷ್ಟು ಅಂತ ಹೇಳುತ್ತೆ. This cost related to production, which means we have to reduce the cost per unit in the production. So then only the organization will be going to get the profit or maximum profit. If this optimization process again applicable to the resources ಗೆ ಏನಾದ್ರೂ ಈ optimization process ಅಪ್ಲೈ ಆದ್ರೆ ರಿಸೋರ್ಸಸ್ ನ ವೇಸ್ಟ್ ಮಾಡಿ ಅಂತ ಹೇಳೋದಿಲ್ಲ. Instead of that, resources ನ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡಿ ಅಂತ ಹೇಳುತ್ತೆ. If this optimization applicable to the expenses, so expenses ನ ಆದಷ್ಟು ಕಡಿಮೆ ಮಾಡಿ ಅಂತ ಹೇಳುತ್ತೆ, ಜಾಸ್ತಿ ಮಾಡಿ ಅಂತ ಹೇಳೋದಿಲ್ಲ. If this optimization applicable to the profit ನ ಆದಷ್ಟು ಜಾಸ್ತಿ ಮಾಡ್ಕೊಳ್ಳಿ. How in the sense? By optimizing the available resources, by optimizing the cost, by optimizing the scarce resources. So idru optimization process ಬಗ್ಗೆ ಮಾತಾಡೋಣ. ಈ optimization process is different in the different concept, but we have to analyze how this optimization process applicable to the various context. ಸೊ ಈಗ ರಿಸೋರ್ಸಸ್ ನ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೋಬಹುದು ಅಥವಾ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳುತ್ತೆ ಈ ಪ್ರಾಜೆಕ್ಟ್ ಲೈಫ್ ಸೈಕಲ್ ಆಪ್ಟಿಮೈಸೇಷನ್ ಪ್ರೋಸೆಸ್. ಅಂಡ್ ಕಾಸ್ಟ್ ನ ಎಫಿಷಿಯಂಟ್ ಮ್ಯಾನರ್ ಆಗಿ ನಾವು ಡಿಸಿಷನ್ ತಗೋಬೇಕು ಅಥವಾ ಕಾಸ್ಟ್ ನ ಎಫೆಕ್ಟಿವ್ ಆಗಿ ನಾವು ಡಿಸೈಡ್ ಮಾಡಬೇಕು ಅಂತ ಹೇಳ್ಕೊಡುತ್ತೆ. ಅಂಡ್ ಸ್ಕೇರ್ ರಿಸೋರ್ಸಸ್ ನ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು ಅಂಡ್ ರಾ ಮೆಟೀರಿಯಲ್ಸ್ ನ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳುತ್ತೆ. ಸೊ in order to utilize the resources, in order to reduce the cost,
in order to utilize the scarce resources, in order to utilize the raw materials very effectively in the production process, we need to follow some process. So this process called optimization process. So this optimization process speaks about, in order to get the advantage and benefit from the resources and cost, we have to follow some steps. So first step ಏನು ಹೇಳುತ್ತೆ, first define ಮಾಡ್ಕೋಬೇಕು, which means goals or objectives. Next pre-planning ಮಾಡ್ಕೋಬೇಕು. Next after planning we have to execute the plan. Then we have to close the plan or project by communicating to all the stakeholders of the company. So here the defining speaks about defining the goals and objectives. So before that, here the optimization of project life cycle gives an importance. That is, see, an optimization of project life cycle cost is nothing but optimization of cost, situation and time and opportunity and resources. So ಈ ಆಪ್ಟಿಮೈಸೇಷನ್ ಪ್ರೋಸೆಸ್ ಇದಕ್ಕೆಲ್ಲ ಯಾವ ತರ ಅಪ್ಲೈ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೀನಿ ಬಿಫೋರ್. ದಟ್ ಈಸ್ ಕಾಸ್ಟ್ ಇನ್ ದ ಸೆನ್ಸ್ ವಿ ಹ್ಯಾವ್ ಟು ರೆಡ್ಯೂಸ್ ದಿ ಕಾಸ್ಟ್. Situation in the sense we have to convert the situation into positive manner. Opportunity in the sense we have to identify the various opportunities by understanding the weaknesses of the competitors. And resources in the sense we have to utilize the resources very effectively. So it is for we manage our time so that we have to optimize our productivity. So ಇದನ್ನ optimization ಗೆ applicable ಮಾಡ್ಕೊಂಡ್ಬಂದ್ರೆ we have to optimize, we have to maximize our productivity in the business organization. So this is through the following stages. So ಈ optimization process ಯಾವ್ದ್ರಿಂದ ಸಾಧ್ಯ ಅಂತ ಹೇಳಿದ್ರೆ ಈ steps ನ follow ಮಾಡೋದ್ರಿಂದ. Which means, see, in the optimization process we have the various steps, that is defining and planning and execution and end, which means that is closing. See, defining ಏನ್ರ ಬಗ್ಗೆ ಮಾತಾಡುತ್ತಾ ಅಂತ ಹೇಳಿದ್ರೆ we have to define the goals, we have to define the tasks and activities, we have to define the objectives, and we have to define the responsibilities of the each individual in the business organization. ಸೊ ಈ ಡಿಫೈನಿಂಗ್ ಇದ್ರ ಬಗ್ಗೆ ಮಾತಾಡುತ್ತೆ. ಗೋಲ್ಸ್ ನ ಸೆಟ್ ಮಾಡ್ಕೋಬೇಕು, ವಿಷನ್ ಅಂಡ್ ಮಿಷನ್ ನ ಸೆಟ್ ಮಾಡ್ಕೋಬೇಕು, ಅಂಡ್ ಯಾವ ಟಾಸ್ಕ್ ಯಾರು ಪರ್ಫಾರ್ಮ್ ಮಾಡ್ಬೇಕು ಅಂತ ಡಿಫೈನ್ ಮಾಡಬೇಕು, ಅಂಡ್ ವಾಟ್ ಈಸ್ ದ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಆಬ್ಜೆಕ್ಟಿವ್ಸ್ ಏನಿದೆ ಆರ್ಗನೈಸೇಷನ್ ಅಂತ ತಿಳ್ಕೋಬೇಕು. ಅಂಡ್ ಆಲ್ಸೋ ದ ವೆರಿ ಇಂಪಾರ್ಟೆಂಟ್, ವಿ ಹ್ಯಾವ್ ಟು ನೋ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಈಚ್ ಪರ್ಸನ್. ಸೊ ದೆನ್ ಓನ್ಲಿ ಪ್ರಾಜೆಕ್ಟ್ ಸಕ್ಸಸ್ ಆಗೋದಕ್ಕೆ ಸಾಧ್ಯ. So after defining the goals and objectives, whether it is a short or long term, then we have to follow the plan. We have to predetermine the course of an action. We have to predetermine the course of the project by scheduling the production time, by making and estimating the budget and cost allocation and cash requirements, and also we have to identify the available resources, and we have to take the risk. So these concepts and context will have the pre-planning measurement. So after planning, then we have to implement, which means we have to execute the each and every plan into action. Execution in the sense by stating the reports of each activity, and if there is any need of change, then we need to change the policy of the organization towards the production process or activity. Then we have to maintain the quality, and by applying the quality control measures, then we have to forecast the future requirements of the plan or process. So after execution, then we have to measure the project process to know the feedback. So finally, we are going to close and end the project by communicating the information and feedback and the feedback and the opinions to the stakeholders. So
ಈ ಪಾರ್ಟ್ ಅಲ್ಲಿ ಏನಾದ್ರೂ ಇಂಪ್ರೂವೈಸ್ ಮಾಡ್ಕೋಬೇಕಾ ಅಥವಾ ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ? So both we are going to discuss with the stakeholders of the company. This will be ultimately helpful to the first step again to the another project. So next class in the nimge problems na madistini. So for that we have to know the present value factors. So ಏನು ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ನಾವು ಪ್ರೀವಿಯಸ್ ಇಂದ ನೀವು ಅಪ್ಲೈ ಮಾಡ್ಕೊಂಡೆ ಬಂದಿದ್ದೀರಾ. ಸೊ ಹಿಯರ್ ದ ಪ್ರೆಸೆಂಟ್ ವ್ಯಾಲ್ಯೂ ಇಂಟ್ರೆಸ್ಟ್ ಫ್ಯಾಕ್ಟರ್ಸ್ ಆರ್ ಯೂಸ್ಡ್ ಟು ಸಿಂಪ್ಲಿಫೈ ದಿ ಕ್ಯಾಲ್ಕುಲೇಷನ್ ಆಫ್ ದಿ ಟೈಮ್ ವ್ಯಾಲ್ಯೂ ಆಫ್ ದಿ ಸಮ್ ಆಫ್ ಮನಿ ಟು ಬಿ ಪೇಯ್ಡ್ ಇನ್ ಫ್ಯೂಚರ್. ಸೊ ಈ ಪ್ರೆಸೆಂಟ್ ವ್ಯಾಲ್ಯೂನ ಅಪ್ಲೈ ಮಾಡೋದ್ರಿಂದ ವಿ ಹ್ಯಾವ್ ಟು ನೋ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಅನ್ ಅಸೆಟ್ ವಿಚ್ ವಿಲ್ ಬಿ ಪೇಯ್ಡ್ ಇನ್ ದ ಫ್ಯೂಚರ್. ಸೊ ಫ್ಯೂಚರ್ ಅಲ್ಲಿ ಎಷ್ಟು ಕೊಡಬೇಕು ಅನ್ನೋದಕ್ಕೆ ಈ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಹೆಲ್ಪ್ ಆಗುತ್ತೆ ನಮಗೆ. ಸೊ ಇದನ್ನ ಪ್ರಾಕ್ಟಿಕಲ್ ಆಗಿ ಪ್ರಾಬ್ಲಮ್ ಅಲ್ಲಿ ಅಪ್ಲೈ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಯಾವ ತರ ನಮಗೆ ಡಿಸಿಷನ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ ಅಂತ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಪ್ರಾಕ್ಟಿಕಲ್ ಇಲಸ್ಟ್ರೇಷನ್ಸ್ ಮಾಡಿಸ್ತೀನಿ ಆನ್ ದಿ ಬೇಸಿಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಲೈಫ್ ಸೈಕಲ್ ಕಾಸ್ಟ್. ಸೊ ಅದಕ್ಕಿಂತ ಮುಂಚೆ ನಿಮ್ದು ಪ್ರಾಬ್ಲಮ್ಸ್ ನ ಪೋಸ್ಟ್ ಮಾಡ್ತೀನಿ. ಸೊ ಪ್ಲೀಸ್ ರೈಟ್ ಡೌನ್ ದಿ ಆಲ್ ದ ಪ್ರಾಬ್ಲಮ್ಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಫಾರ್ ಯುವರ್ ಎಕ್ಸಾಮಿನೇಷನ್. ಒನ್ ಬೈ ಒನ್ ಸಾಲ್ವ್ ಮಾಡ್ತಾ ಹೋಗೋಣ. Okay, so thanks for watching.